ನಾನು ನನ್ನ ಈ ಎಕ್ಸ್ಪೀರಿಯನ್ಸ್ಗೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಕೈ ಹಿಡಿದಿದೆ. ಈಗಲೂ 38 ಚಿತ್ರಗಳ ಪ್ರಚಾರಕರ್ತನಾಗಿ ಕೆಲಸ ಮಾಡ್ತಾ ಇರೋದು ಆ ದೇವರು ಕೊಟ್ಟಂಥ ವರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ನನ್ನ ಪರಿಚಯ ಸುಮಾರು ಜನಕ್ಕಿಲ್ಲ, ಹಾಗಾಗಿ ನನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಪೀಠಿಗೆ ಯಾಕೆ ಆಗದೆ ಅಂದರೆ, ನಾನು ಈ ಚಿತ್ರದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಟೀಸರ್ನ ನಾನು ನೋಡಿದೆ. ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದರೆ, ಡೈರೆಕ್ಟರ್ ಕರೆದೆ, ದಯವಿಟ್ಟು ಮನೆಗೆ ಬನ್ನಿ ಅನಿಸುತ್ತೆ ಅಂತ ಕರೆದು ಹೇಳಿದೆ, ನೋಡಪ್ಪ ನಾನು ಇಷ್ಟು ಚಿತ್ರಗಳು ಕೆಲಸ ಮಾಡಿದ್ದೀನಿ, ನಮಗೆ ಆ ಚಿತ್ರದ ಕೆಲವೊಂದು ತುಣುಕುಗಳು ಅಥವಾ ಒಂದು ಟ್ರೈಲರು, ಒಂದು ಸಾಂಗು, ಒಂದು ಟೀಸರು, ಮೇಕಿಂಗು ಏನೋ ನೋಡಿದಾಗ ಅದರ ಕ್ವಾಲಿಟಿ ಎಷ್ಟು ಮಟ್ಟಿಗಿರುತ್ತೆ, ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ನಮಗೆ 75% ಗೊತ್ತಾಗುತ್ತೆ. ಈ ಚಿತ್ರ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ನನಗೆ ಬಹುಶಃ ನಮ್ಮ ಕನ್ನಡ ಚಿತ್ರದ ಇನ್ನೊಂದು ಚಿತ್ರ ಕಂಪೇರ್ ಮಾಡಿದ್ರೆ KGF ನಾನು ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೆ. ಅಷ್ಟು ನೀಟಾಗಿ ಮಾಡಿದ್ದಾರೆ, ಅಷ್ಟು ನೈಜತೆ ಇದೆ. ಪ್ರತಿಯೊಬ್ಬರ ಅಭಿನಯ, ಧರ್ಮವರ್ಧೆ ಆಗಿರ್ಬೋದು, ಗುರುರಾಜೆ ಆಗಿರ್ಬೋದು, ಮತ್ತು ನಮ್ಮ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈಲಾಗ್ ರೈಟರ್ದೇ ಆಗಿರ್ಬೋದು, ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ನೀವೇ ನೋಡ್ತಿರಾಗ ನಾಗೇಂದ್ರ ಹೇಳಿದ ಮಾತು ನಿಜ ಅನ್ನೋ ಮನೋಭಾವ ನಿಮ್ಗೆಲ್ರಿಗೂ ಖಂಡಿತ ಬರುತ್ತೆ. ಬರೀ ಒಂದು ಟೀಸರಲ್ಲಿ ಈ ಚಿತ್ರದ ಭವಿಷ್ಯ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅನ್ನೋದಾದರೆ, ಇನ್ನು ಸಿನಿಮಾ ತುಂಬ ಬಾಕಿ ಇದೆ. ಆ ಸಿನಿಮಾ ಇನ್ನು ಎಷ್ಟು ಮಟ್ಟಿಗೆ ಬಂದಿರ್ಬೋದು ಅನ್ನೋದು ಕಲ್ಪನೆ ನಿಮ್ಗೆಲ್ರಿಗೂ ಬಂದೇ ಬರುತ್ತೆ. ಈ ಚಿತ್ರ ಇವತ್ತು ನಾನು ಹೇಳ್ತೀನಿ, ಸರಿಯಾಗಿ ಮನೆ ಮುಟ್ಟೋ ಹಾಗೆ, ಮನ ಮುಟ್ಟೋ ಹಾಗೆ ನಾವು ಪ್ರಚಾರವನ್ನು ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ 1925 ಈಗ 2025ನೇ ಇಸ್ವಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೆ. ಇವತ್ತು ನಾನು ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಇವರು ಒತ್ತು ಕೊಟ್ಟಿರೋದು ನೈಜತೆಗೆ. ಯಾವತ್ತೂ ಮನುಷ್ಯ ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ಮಾಧ್ಯಮದವರಿಗೆ ನಮಸ್ತೆ ಸರ್, ಸೋಷಿಯಲ್ ಮೀಡಿಯಾದವರು ಇದ್ದೀರಾ, ಎಲ್ಲರಿಗೂ ನಮಸ್ತೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಅಂತ ಮೊದಲನೇದಾಗಿ PR ನಾಗೇಂದ್ರ ಸವರ್ ಅವರಿಗೆ ದೊಡ್ಡ ನಮಸ್ತೆ ಹೇಳ್ತಿದ್ದೀನಿ. ಯಾಕೆಂದರೆ ಇಲ್ಲೇನು ಎಲ್ಲ ಸೇರಿದ್ದೀವಿ, ಫಸ್ಟು ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ಲ ಸೇರಿದ್ದು ಅವರಿಂದನೇ. ಬಟ್ ಅವ್ರಿಗೆ ಒಂದು ದೊಡ್ಡ ನಮಸ್ತೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೆ ನಮಸ್ತೆ. ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವೇನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ? ಏನು ಸರ್? ನಾವೇನು ಕೆಲಸ ಮಾಡ್ಕೊಂಡಿದ್ದೀರಿ? ಏನು ಬಿಸ್ನೆಸ್ ಅಂತಂದ್ರೆ ಸರ್, ಬಿಸ್ನೆಸ್ ಒಂದು ನಾವು ಪ್ರಾಪರ್ ರೈತರು ಸರ್. ರೈತರು. ಈ ಸಿನಿಮಾ ಮಾಡಬೇಕು ಅನ್ಸಿದ್ದು ಯಾಕೆ ತಮಗೆ? ಸರ್, ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತು ನಮ್ಮ ಪುನೀತ್ ಅವರೇ ಸರ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು, ಅದಕ್ಕೊಂದು ಖುಷಿ. ಬಟ್ ಅದನ್ನ ಹೇಳ್ಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳು ಇದೆ ಸರ್, ನಾನು ಹೇಳ್ತೀನಿ. ಬಟ್ ಇವಾಗ ಬೇಡ ಸರ್, ಇವಾಗ ಏನಕ್ಕೆ ಬೇಡ ಅನ್ನೋದು ನನ್ನ ಮನಸ್ಸಲ್ಲಿದೆ. ಇವಾಗ ಬೇಡ, ಬಟ್ ನೆಕ್ಸ್ಟ್ ವೇದಿಕೆಗಳು ಇದ್ದಾರೆ ಸರ್, ಅವಾಗ ಅವ್ರ ಬಗ್ಗೆ ಹೇಳೋ ಅಂಥದ್ದಿದೆ, ಹೇಳ್ತೀನಿ ಸರ್. ಇವಾಗ ಬೇಡ ಸರ್. ಓಕೆ. ನೀವು ಆ್ಯಕ್ಟ್ ಮಾಡಿದ್ರಿ ಅದರಲ್ಲಿ? ಏನು ಸರ್? ನೀವು ಆ್ಯಕ್ಟ್ ಮಾಡಿದ್ದೀರಾ? ಇಲ್ಲ ಸರ್, ಆ್ಯಕ್ಟೇನ್ ಮಾಡಿಲ್ಲ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ಬಟ್ ಹೆಂಗೆ ಅಂದರೆ, ಈ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ರು. ಇವತ್ತೇನಾದರೂ ಮಾತು ಚೆನ್ನಾಗಿ ಆಡ್ತೀನಿ ಅಂದರೆ ನಮ್ಮ ಕಾಂಗ್ರೆಸ್ ಸದಸ್ಯರು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು. ನೆನ್ನೆ ಮೊನ್ನೆ ಚೆನ್ನಾಗಿ ಮಾತಾಡುತ್ತಾರೆ, ಅದಕ್ಕೆ ಅವನ ಪ್ರಯತ್ನ. ನನಗೆ ಅವಕಾಶ ಕೊಟ್ಟು ಮತ್ತೆ ಸಂಭಾಷಣೆ ಬರೆದು ಡೈರೆಕ್ಷನ್ ಮಾಡೋದು ಕಲಿಸ್ಕೊಟ್ಟಿದ್ದು ನನ್ನ ಗುರುಗಳು KV ರಾಜ್ ಅವರು. ಅವ್ರ ಪಾದಕ್ಕೆ ಒಂದು ನಮಸ್ಕಾರ. ಯಾಕೆಂದರೆ ಅವರಿಂದನೇ ನಾನು ಯಾವಾಗಲೂ ದೊಡ್ಡವರು ಮಾತಿಲ್ಲ. ಅದರಲ್ಲೂ ಸಿನಿಮಾ ರಂಗದಲ್ಲಿ ಸಕ್ಸಸ್ಸು ಒಂದೇ ದಿನ ಸಿಗಲ್ಲ, ಬಟ್ ಒಂದು ದಿನ ಸಿಗುತ್ತೆ. ಆ ಒಂದು ದಿನಕ್ಕೆ ಪ್ರಾಮಾಣಿಕರು ಮಾಡ್ತಾನೆ ಇರಬೇಕು. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದಲ್ಲಿ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು, ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು. ಮತ್ತು ನಮ್ಮ ಬೆಂಕಿ ಡೈರೆಕ್ಟ್ರು ಅವ್ರು ಹೆಂಗೆ ಅಂದರೆ ಸಂಭಾಷಣೆಗೆ ಹಸಿಕೆರೆ ಕರೆಸ್ಕೊಟ್ರು. ಒಂದು ಸೀನ್ ಸೂಪರ್ ಅಂದ್ಬಿಟ್ರೆ 3 ಫೋನ್ ಕಾಲ್, ಬಾಣವರ ಆಂಟಿ, ದೊಡ್ಡಮ್ಮ, ನನ್ನ ಮಾಮ. ಇವರು ಏನಂದ್ರೆ ಯಾವಾಗ ಫೋನ್ ಮಾಡೋದು ನಾನು ಹೇಳ್ಬೇಕು, ಅಣ್ಣ ಡೈಲಾಗ್ ಹೇಳಿ ಸರಿ ಆಗಲ್ಲ, ಹಂಗಾಯ್ತಕ್ಕ ಹಿಂಗಾಯ್ತು ಕನಕ. ಮತ್ತೆ 10 ಗಂಟೆ ನೈಟು ಒಂದು ಬೇಕಾದ್ರೆ ಅಣ್ಣ ಹೇಳೋದು ಡೈಲಾಗ್ ಅವ್ರೆ
ಇದೆ. ನಮ್ಮ ಮಾಮ, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ. ನಾನು ಸುದಿ ಸರ್ ಫೋನ್ ಮಾಡಿ, ಏನು ಸುದಿ ಸರ್ ಅಪ್ಪಾಜಿ ಕುಡ್ಕೊಬಿಟ್ಟು ಆರಾಮಾಗಿ ನೀನು ಬೇರೆ ಆಯ್ತು ಕುಡ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು, ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಇದಕ್ಕೆ ಒಂದು ವಾಯ್ಸ್ ಓವರ್ ಕೊಡಿಸಿದ್ರು. ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದು ನಾನು. ಹೇಗಿದೆ ಗೊತ್ತಿಲ್ಲ, ಈ ಸಂಭಾಷಣೆ ಬರಬೇಕಾದ್ರೆ ಇನ್ನೂ ಸಾಕಷ್ಟು ಕಲಿಬೇಕು ನಾನು. ಆಮೇಲೆ ಮಾಧ್ಯಮದವ್ರು ಬೆಂಬಲ ನನ್ನಂತ ವಸ್ತು ಮೇಲೆ ಬೇಕೇ ಬೇಕು. ಯಾಕೆಂದ್ರೆ ನೀವಿದ್ರೇನೆ ನಾವೆಲ್ಲ. ಏನಾದರೂ ಮಾತು ತಪ್ಪಿರೋ ಕ್ಷಮೆ ಇರಲಿ. ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಲಬೇಕು. ಯಾಕೆಂದ್ರೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ತುಂಬ ಪ್ರೀತಿಯಿಂದ ಕಾಪಾಡಿದ್ದಾರೆ. ಆ ಕೃತಜ್ಞತೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ. ಇನ್ನೂ ಸಾಕಷ್ಟು ಶೂಟಿಂಗ್ ಇದೆ, ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ. ಮತ್ತೆ ನಮ್ಮ ಧರ್ಮಸ್ಥಳ ಬಗ್ಗೆ ಹೇಳಬೇಕು. ಮಂಗಳೂರು ಶೂಟ್ ಮಾಡ್ತಿದ್ವಿ, ಹೆವಿ ಬಿಸಿಲು. ಡೈರೆಕ್ಟ್ ಪರಿಸ್ಥಿತಿ ನೋಡಿದ್ರು, ನಿರ್ಮಾಪಕರ ಜೊತೆ ಮಾತಾಡಿದ್ರು, ಧರ್ಮಸ್ಥಳ ಅಪ್ಪಾಜಿ ಕ್ಯಾರವನ್ ಬೇಡ, ನಿಮ್ಗೇನು ಅಚ್ಚುಕಟ್ಟ ಮಾಡ್ತೀನಿ ಅಂತ ಹೇಳಿ ಧರ್ಮಸ್ಥಳ ಯಾವಾಗಲೂ ಅವ್ರು ಬಿಗ್ ಬಾಸ್ ಹಿಂಗಿದ್ರು ಬೇಡ, ಅದಕ್ಕಿಂತ ಅದ್ಭುತವಾದ ಒಳ್ಳೆ ಮನುಷ್ಯ ಅವರು. ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ಅವ್ರ ಮುಂದೆ ಇರೋಂಥ ಯಾಕಂದ್ರೆ ನೀವು ನಂಬಲ್ಲ ಸರ್, ಒಂದು ಟೇಬಲ್ ಹಾಕಬೇಕು ಮಧ್ಯಾಹ್ನ ಬೇಡ ಅಂತಿದ್ರು, ಅವ್ರ ಮೇಲೆ ಊಟ ಹಾಕೋತಿದ್ರು, ಅವ್ರ ಪ್ಲೇಟ್ ಅವರೇ ತೊಳಿತಿದ್ರು. ಕಾರಣ ಯಾಕೆಂದ್ರೆ ಅವ್ರು ಅಷ್ಟು ಶಂಕರ್ ನಾಟಕ ಫಾಲೋ ಮಾಡ್ತಾರೆ. ಈ ವೇದಿಕೆ ನಾವು ಯಾವಾಗಲೂ ಹೇಳೋದಂತೆ. ಈಗ ಮೊನ್ನೆ ನಮ್ಮ ಬಾಸ್ತು ಬರ್ಡೇ ಆಯ್ತು. ಬಾಸ್ತು ಬರ್ಡೇ ಆಗ್ಬೇಕಾದ್ರೆ ಅವರೆಷ್ಟು ಪ್ರೀತಿಯಿಂದ ಬೇಡ್ಕೋತಾರೆ ಅಂದ್ರೆ ಅದು ಪ್ರಾಮಾಣಿಕವಾದ ಪ್ರೀತಿ. ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಅವರ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ವಿ. ಹಾಗೆ ಈಗ 2025 ತುಂಬಾ ಒಳ್ಳೇದು. ಯಾಕೆಂದ್ರೆ ಒಂದು ಕುಂಭಮೇಳ ನೋಡಿದ್ವಿ, ಒಂದು ಶಿವಣ್ಣ ಬಂದು ವಾಪಸ್ಸು, ದರ್ಶನ್ ಸರ್ ಬರ್ಡೇ ಆಯ್ತು. ಯಾಕೆಂದ್ರೆ ಅಕಾಡೆಗೆ ಭೀಮ ಬಂದರು, ಭೀಮದಿಂದ ಕೃಷ್ಣ ಬಂದರು, ಸಾಹಸ ಸಕ್ಸಸ್ ಸಿಕ್ಕಿದೆ. ಅದೇ ರೀತಿ ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ ನಿಲ್ಲಿಸಬೇಕು ಅಂತ ನಿಮ್ಗೆಲ್ಲ ಮನಸಾರ ಕೇಳ್ಕೊತೀನಿ. ನಮ್ಮ ಕಾಕರ ಸುದ್ದಿ ಸಾಹೇಬ್ರ ಪ್ರೀತಿ, ಅವ್ರದೇ ಟ್ರೈನರ್ ನನ್ನ ಮಾತು. ಸಾಹೇಬ್ರೆ ನಿಮ್ಮ ಪಾದಕ್ಕೆ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಸೊ ಇದು ನನ್ನ ಮೊದಲನೇ ವೇದಿಕೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಮಾಧ್ಯಮದವರಿಗೆ ಹಾಯ್, ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಮೂವಿಗೆ ನಾನು RSR ಮೂವಿ ಟಾಮ್ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ಲಿಂಗ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಆ ಮೂವಿ ಮೂಲಕ ನನಗೆ RSR ಪರಿಚಯ. ಸುಮಾರು 2 ವರ್ಷ ಆದಮೇಲೆ ಒಂದು ಕಾಲ್ ಬರುತ್ತೆ, ಸರ್ ಈ ಥರ ಹೊಸ ಮೂವಿ ನಡೀತಿದೆ, ಅದಕ್ಕೆ ನಿಮ್ಮನ್ನ DOP ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು, ಹೇಗೆ ಮಾಡೋದು ಏನು ಕತೆ ಅಂತ. ಸೊ ಫಸ್ಟ್ ಪುನೀತ್ ಸರ್ ಕತೆ ನರೇಶನ್ ಕೇಳಿದಾಗಿಂದ ಐ ವಾಸ್ ಶೂಟ್. ಸೊ ಈ ಕತೆ ನಾನು ಮಾಡಬೇಕು ಅಂತ ಹೇಳಿ ಎಲ್ಲರೂ ನನಗೆ ತುಂಬ ವೆಲ್ಕಮಿಂಗ್ ಆಗಿದ್ರು, ನನಗೆ ತುಂಬ ಸಪೋರ್ಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಪ್ರಕಾಶ್ ಅಣ್ಣ ಮತ್ತು ರಾಜಣ್ಣ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. RS ಸರ್, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಪುನೀತ್ ಸರ್, ನಮ್ಮ ಪ್ರೊಡ್ಯೂಸರ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ಸೊ ಹಾಗೆ ವಿಜುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ತುಂಬ ಈ ಥರ ವೇದಿಕೆ ಬಂದು ಮತ್ತಷ್ಟು ಕೆಲಸ ಮಾಡಬೇಕಂತ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ನಮ್ಮ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿ ಅಂತ ಬರ್ತಾರೆ. ಆಮೇಲೆ ಪಾರ್ಟಿ ಫಿಕ್ಸ್. ಸತ್ಯವಾಗ್ಲೂ ಎಲ್ಲ ನಿಜವಾಗ್ಲೂ ಪ್ರೀತಿಗೆ ಹೊಡೆದಿರೋದು ಖಂಡಿತ ನಾನು ಯಾರು ಮಾಡ್ಕೊಂಡ್ಬಂದಿಲ್ಲ. ಇಲ್ಲ ನಮ್ಮನೆ ಅಂತಾರೆ, ಇವಾಗ ನನಗೆ ಗೊತ್ತಿಲ್ಲ ಯಾವುದೋ 50 ಜನ ರೆಡಿ ಮಾಡಿದ್ದೀನಿ ಅಂತ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೇಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳಿಸಿದ್ದಾರೆ, ನೀನೇನೋ ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡಿದ್ರೆ ನಿನ್ನ ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಿ ಆಗಿರೋರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು ಕ್ಷಮೆ ಇರಲಿ, ನಾನು ತಡವಾಗಿ ಬಂದಿದ್ದು. ಆ್ಯಕ್ಚುಲಿ ತಡವಾಗಲ್ಲ, ಇವರಿಬ್ರು ಡೈರೆಕ್ಟ್ರುಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ. ನಾನು ಕೇಳಿದ್ದೀನಿ 7 ಗಂಟೆಗೆ ಸ್ಟಾರ್ಟ್ ಅಂದರು. ಆಮೇಲೆ ನೋಡಿದ್ರೆ 6:30 ಗಂಟೆ ಅಂದಮೇಲೆ ಆದರೂ ತಡವಾಗಿದೆ, ಕ್ಷಮೆ ಇರಲಿ. ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಸುದ್ದಿರೋ ನೋಡ್ತಿರ್ತೀನಿ ಎಲ್ಲರೂ ಕಾಲಲ್ಲಿ ತರ್ತಾರೆ ಅಂತ. ಖಂಡಿತ ಇಲ್ಲ, ನಡೆಯುವ ಕಾಲ ಎಳಿಬೋದು. ನಾನು ಇನ್ನೂ ಸಿನಿಮಾ ಅಂಬೇಗಾರ ಹೇಳ್ತಿದ್ದೀನಿ, ಹಾಗಾಗಿ ಆ ಥರದ್ದು ಎಳೆಯೋದು ಆ ಥರದ್ದು ಏನೂ ಆಗಿಲ್ಲ. ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಡ್ಬಂದಿರೋದು ನಾನು ಹಿಂದೇನು ಹೇಳಿದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದೀನಿ. ಒಂದು ಬಂಡಿ ಮಕ್ಕಳ ಅಮ್ಮ, ಇನ್ನೊಂದು ಕನ್ನಡ ಮಾಧ್ಯಮ. ಹಾಗಾಗಿ ನನಗೆ ಆ ಥರದ್ದು ಯಾವುದು ನೋಡಿ ಹೆಂಗೆ ಮನ್ನೋಣ ಹೆಂಗಿತ್ತು ಅಣ್ಣ, ಸತ್ಯ ಅಣ್ಣ, ಹಿಂಗೆ ಎದುರುಗಡೆ ಕೂತ್ಕೊಂಡು ಮಾಡಿ. ಸೊ ಆ ಥರದ್ದು ಏನೂ ಇಲ್ಲ, ಖುಷಿ ಆಗುತ್ತೆ. ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ಒಂದು ಟೀಸರಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ, ಅದು ಕೋಳಿದಲ್ಲ ಹುಂಜಾದ ಅಂತ ಹೇಳ್ಬಿಡಿ. ನಾನು ಹೇಳಿದ ಕರಿಗಿರೋ ಯಾವನ್ನ ಹಳ್ಳಿಗೆ ಅಂತ ಬೆಳ್ಳ ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ಥರ ಕಾಣ್ತದ ಕಾಲು. ಅದೊಂದು ಹೇಳ್ಕೊಡಪ್ಪ ಹುಡುಗ ಅಂತ ಮನೆಗೆ ಹೋಗಿ ನಿದ್ದೆ ಮಾಡಕ್ಕೆ ಬಿಡೋಲ್ಲ. ಥ್ಯಾಂಕ್ಸ್, ಖುಷಿ ಇದೆ. ಪ್ರದೀಪ್ ಸರ್, ಆರ್ಯ,
ಪುನಿ ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಧರ್ಮ ಸರ್ ಜೊತೆ ಇದು 2ನೇ ಸಿನಿಮಾ, ಆರ್ಯ ಅವ್ರ ಜೊತೆ ಇದು 2ನೇ ಸಿನಿಮಾ, ಅಮ್ಮ ಅವ್ರ ಜೊತೆ ಇದು 2ನೇ ಸಿನಿಮಾ, ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ. ಸೊ ಇದು 2ನೇ ಸಿನಿಮಾ ಮಾಡ್ತಿದ್ದೀನಿ. ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೋ 3 ಸಿನಿಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ, ಕ್ಷಮಿಸಿ. ನಾನು ಇವತ್ತು ನೋಡಿದ್ರಿಂದ ಬರೀ ಆ ಶಾಂತದ ಎಣ ಎತ್ತು ಉಗುತ್ತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾರೆ. ನೋಡೋಣ ಅದು ಯಾವ್ದು ನಮಗೂ ಆ ಭಾಗ್ಯ ಬರುತ್ತೆ. ಖುಷಿ ಇದೆ. ಎಲ್ಲರೂ ಹೇಳಿದಂಗೆ ತುಂಬಾ ಒಳ್ಳೆ ಟೀಮ್ ಇದು, ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮೊದಲಿಗೆ ಪ್ಲೀಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಕೆಲಸ ಕೊಟ್ಟಿದ್ದಕ್ಕೆ. ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ಕಲ್ಲ, ನನಗೆ ತುಂಬಾ ಗೊತ್ತಿಲ್ಲ, ತುಂಬಾ ಬಿಸಿ ಇದ್ದ ಕಾರಣ ನಾನು ಒಂದು 2 ದಿನ ನೈಟ್ಗಳು ಶೂಟ್ ಮಾಡಿದ್ದೀನಿ, ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು. ಈಗ ಶೆಡ್ಯೂಲ್ ಬೇಕಿದೆ, ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೆ ಒಂಚೂರು ಕತೆ ಹೇಳ್ಬಿಡಿ, ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಒಂಚೂರು ಮನೆಗೆ ಹೋಗಲ್ಲ, ಅದಕ್ಕೆ ತುಂಬ ಮಾತಾಡಲ್ಲ. ಥ್ಯಾಂಕ್ ಯು. ಇದರ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಪುನೀತ್ ಅರಸೀಕೆರೆ ಅವರು ನನ್ನ ಪ್ರೀತಿ ಗುರುಗಳಾದಂಥ ಹರ್ಷ ಮಾಸ್ಟರ್ ಜೊತೆ ಎಲ್ಲ ವರ್ಕ್ ಮಾಡೋದಂಥವ್ರು. ಹೀಗೆ ಒಂದಿನ ಕಾಲ್ ಮಾಡ್ತಾರೆ, ಪ್ರಸನ್ನ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ, ನೀವೇ ಮಾಡಬೇಕು. ಆಫೀಸಿಗೆ ಕರೆದ್ರು. ಆಫೀಸಿಗೆ ಮೀಟ್ ಮಾಡಿ ಹೋಗ್ಬೇಕಾದ್ರೆ ಅವ್ರು ನೋಡಿದ ಕೂಡ ನನಗೆ ನಿಜವಾಗ್ಲೂ ಒಂದು ಅನ್ಸಿದ್ದು ಏನು ಅಂದ್ರೆ ಕಾಲೇಜ್ ಹುಡುಗ ಅಂತ ಅನಿಸ್ತು ನನಗೆ. ಇಷ್ಟು ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು. ಬಟ್ ಸಿನಿಮಾಗೆ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ, 4 ಗಂಡು ಮಕ್ಕಳ ತಂದೆ ಅಂತ ಆಮೇಲೆ ಗೊತ್ತಾಯ್ತು. ನೋಡಿದ್ರೆ ಅವ್ರಿಗಿಂತ ತುಂಬಾ ಚಿಕ್ಕವರು ನಾನೇ, ಸೈಕಲ್ ಮಾತ್ರ ದೊಡ್ಡವನ್ನ ಕಾಣ್ತೀನಿ. ತುಂಬಾ ಖುಷಿ ಆಯ್ತು ಪುನೀತ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿಬಿಟ್ಟು. ನಿಮ್ಮ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಂಡಿದೆ, ಸಾರಿ ಅದಕ್ಕೆ. ಆ್ಯಂಡ್ ಪುನೀತ್ ಎಲ್ಲ ಆಚೆ ಹೊರಗಡೆ ಹೋಗಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರದೀಪ್ ಅವ್ರಿಗೆ, ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ. ನಿಮ್ಮ ಡೆಬ್ಯೂ ಚಿತ್ರ ನಿಮಗೆ ನೋಡೋದಾಗೆ. ಆ್ಯಂಡ್ ಧರ್ಮಕ್ಕೆ ಇದ್ದೀರ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ. ನಮ್ಮದೇ ಊರು ಮಂಗಳೂರಲ್ಲಿ ಒಂದು 5 ಎಪಿಸೋಡ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಗುರುರಾಜ್ ಜಗ್ಗೇಶ್ ಅವರು ಇದ್ದಾರೆ, ಲೆಜೆಂಡರಿ ಆ್ಯಕ್ಟರ್ಸ್. ಕೀರ್ತಿರಾಜ್ ಸರ್ ಅವ್ರ ಮಗ ಆಗಿರ್ಬೋದು, ಜಗ್ಗೇಶ್ ಅವ್ರ ಮಗ ಆಗಿರ್ಬೋದು, ತುಂಬ ದೊಡ್ಡ ತಾರಾಗಣಿದೆ. ಕೊಕ್ಕಡ ಸುದ್ದಿ ಅವರು ಆಗಿರ್ಬೋದು, ಧರ್ಮ ಅವರು ಆಗಿರ್ಬೋದು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ. ಮುಂದಿನ ತಿಂಗಳು ಅಥವಾ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಸನ್ನ ಅವರೇ. ಓಕೆ, ಸೊ ಅಂತೂ ಇಂತೂ ಈಗ ನಮ್ಮ ಪುನೀತ್ ಸರ್ ಅವರು ಮತ್ತೊಮ್ಮೆ ಟೀಸರ್ ಅನ್ನ ನೋಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಸರ್ ಇದೀಗ ಟೀಸರ್ ಅವ್ರ ಕಡೆ ಏನು ಲಾಂಚ್ ಮಾಡಿಸ್ತಾರೆ. ಅವರು ಇಲ್ಲಿಂದ ಸರ್ ನಾನು 2 ವರ್ಷ ಆಗಿಸ್ಬಿಟ್ಟು ಪ್ಲ್ಯಾನ್ ಮಾಡಿ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಇದು ಮಾಡಿದಾಗ ನನಗೆ ಪ್ರತಿಯೊಂದು ಆರ್ಟಿಸ್ಟು ನಂಬರ್ ಕೊಟ್ಟಿದ್ದಾರೆ ಸರ್. ಹೊಸಬ್ರಿಗೆ ಹೇಗಾಗುತ್ತೆ ಸರ್, ಯಾರು ಕೂಡ ಈಗ ನಾವು ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ತಾರೆ ಸರ್, ಯಾರು ಕೂಡ ನಮಗೆ ಕಾಂಟ್ಯಾಕ್ಟ್ ಕೊಡೋಲ್ಲ, ಏನು ಕೂಡ ಸರ್. ಧರ್ಮ ಸರ್ ಹಾಗೆ ಆಗಿದೆ ಸರ್, ಅವ್ರೇನು ಟ್ರೈ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ PR ಮರ್ಯಾದೆ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದೆ ಸರ್. ಅವರಿಂದಲೇ ಈ ಸಿನಿಮಾ ಅಂತ ಇಷ್ಟಪಡ್ತೀನಿ ಸರ್. 2ನೇದಾಗಿ ಸರ್, ಫಸ್ಟು ನಾವು ಕಥೆನ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮಂಜನ್ ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕಥೆನ ಮಾಡಬೇಕು, ನೀನು ಮಾಡು ಅಂತೇಳಿ ಫಸ್ಟ್ ಪ್ರೋತ್ಸಾಹ ಮಾಡಿದ್ದಾರೆ ಸರ್. ಅವ್ರಾದ್ಮೇಲೆ ಸರ್ ನನಗೆ ಸೆಕೆಂಡ್ ಟೈಮ್ ಯಾರು ಸರ್ ನನಗೆ 4 ಜನ ಡೈಲಾಗ್ ಪ್ರಾಕ್ಟೀಸ್ ಕೇಳಿ ಸರ್. ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾದ್ರು ಒಂದು ಒಪಿನಿಯನ್ ಇದ್ರೆ ಎಲ್ಲರೂ ಕೂಡ ಯಾಮಾರ್ಸ್ ಹೋಗ್ಬಿಡೋದು ಸರ್. ಆದ್ರೆ ನಾನು ಸಿಕ್ಕಿದ್ದು ಆರ್ಯ ಸರ್ ಅಂತ ಒಂದು ಬೆಸ್ಟ್ ಫ್ರೆಂಡ್ ಸರ್. ಅವರು ಆರ್ಯ ಸರ್ ನನಗೆ ನಾವು ಏನೋ ಒಂದು ನಮ್ಮ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್ ಆದರೂ ಕೂಡ ಅವರು ಒಂದು ಹೇಳಿದ್ರು ಸರ್, ನಿಮ್ದು ಆಗಿರ್ಬೋದು, ಆ ಭಾರತ ಅದು ಒಂದು ಆಂಟಿ ಆಗಿರ್ಬೋದು, ಮಾಮ ಆಗಿರ್ಬೋದು ಅಂತ ಸರ್. ಇಲ್ಲಿವರೆಗೂ ನನ್ನ ಚಪ್ಪಲಿನ ನಾನು ಶೇರ್ಕೊಡ್ಬು ಅವರಿಂದ ನನ್ನೊಂದು ಭಿಕ್ಷೆ ಇದೆ ಸರ್. ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್, ಇಷ್ಟ ಆಗಲ್ಲ ಹಂಗೆ ಅಂತ. ಅವರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಬೇರ್ಕೊಂಡು ಬರೋಕ್ಕೆ. ನಮ್ಮ ಮಾಮ ಅಂತ ನಾನು ಭಾಳ ಇಷ್ಟಪಡ್ತೀನಿ ಸರ್. ಅವರಿಂದಲೂ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿಗೆ. ಅದಾದಮೇಲೆ ಸರ್ ನಮ್ಮ ತಾಯಿ ತುಂಬ ಈ ಸಿನಿಮಾ ಬಗ್ಗೆ ಒಂದು ಆಸೆ ಕಟ್ಟಿದ್ದಾರೆ ಸರ್. ಏನಾಗ್ತದೆ ನಮ್ಮ ಮಗನ ಸಿನಿಮಾ ಥಿಯೇಟ್ರಿಗೆ ಬರೋದು ಅವ್ನು ನೋಡ್ಬೋದು ಅಂತ. ಎಲ್ಲರೂ ಕೂಡ ಆಡ್ಕೊಳ್ಳೋದು ಸರ್, ಒಂದು ಸಿನಿಮಾ ಮಾಡೋಣ ಏನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದ್ದೀವಿ ಸರ್. ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸರ್. ದಯವಿಟ್ಟು ಒಂದು ಅದು ಅಪ್ಪು ಸರ್ದು ಬರ್ತಡೆಗೆ ಸಾಂಗ್ನ ರಿಲೀಸ್ ಮಾಡ್ತೀವಿ ಸರ್. ಏಪ್ರಿಲ್ ಮೇಗೆ ಒಂದು ಟೀಸರ್ನ ಲಾಂಚ್ ಮಾಡಿ
ನಾವು ಥಿಯೇಟರ್ ಇದು ಮಾಡ್ಕೊಂತೀವಿ ಸರ್. ಆ ಸಪೋರ್ಟ್ ನೀವೆಲ್ಲ ಮಾಡಿ ಸರ್ ಅಂತ ಮಾಧ್ಯಮದನ್ನು ದಯವಿಟ್ಟು ಕೇಳ್ಕೊತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ಟೈಟ್ಲ್ ಬಗ್ಗೆ ಹೇಳಿ. ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಸರ್ ಫಸ್ಟ್ ಟೈಮ್ ಕತೆ ಮಾಡಿದಾಗ ಸರ್ ನಾನು ಅಮರಾವತಿ ಅಂತ ಓಟಿ ಹೋಗಿದ್ದೆ ಸರ್. ಅಲ್ಲಿ ನಮ್ಮ ಮಂಜು ರೆಡ್ಡಿ ಸರ್ ಕತೆ ಕೇಳಿದ್ರು ಸರ್. ಏನಾದರೂ ಟೈಟ್ಲ್ ಫಿಕ್ಸ್ ಮಾಡಿ ಅಂತ ಕೇಳಿದ್ರು ಸರ್. ಕೇಳಿದ ತಕ್ಷಣ ನಾವು ಒಂದೇ ಮಾತಾಡಿದ್ದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಯಾಕೆ ಇಡಬಾರ್ದು ಕತೆಗೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಸರ್ ಸಿನಿಮಾ ಸ್ವಲ್ಪ ಟೈಮ್ ಆಯ್ತು ಸರ್. ಅಂದರೆ ನಮ್ಮ ದೊಡ್ಡಪ್ಪರೊಬ್ಬರು ತೀರೋದು ಸರ್. ಅವ್ರು ತೀರೋದ್ರೆ ಸ್ವಲ್ಪ ಗ್ಯಾಪ್ ಆಯ್ತು ಸರ್. ಸಿನಿಮಾ ಗ್ಯಾಪ್ ಆದಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್. ಅದಾದ್ಮೇಲೆ ಸರ್ ನಿಮಗೆ ನಮ್ಮ ಫ್ರೆಂಡ್ ನಮ್ಮ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವರಿಗೆ ಸರ್ ಹೇಳಿದ್ರು ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಒಳ್ಳೆ ಟೈಟ್ಲ್ ಇದೆ, ಯಾಕೆ ನೀವು ಸಿನಿಮಾ ಇದು ಮಾಡಿಲ್ಲ. ಗುರು ಸರ್ ಒಂದು ಸ್ವಲ್ಪ ವರ್ಕ್ ಇದೆ, ಮತ್ತು ಧರ್ಮಸ್ಥಳ ಕೂಡ ಸ್ವಲ್ಪ ಇಬ್ಬರು ಕೂಡ ದೊಡ್ಡ ಸ್ಟಾರ್ಸ್ ಆ ಥರ ಇದೆ. ನಮ್ಮ ಸಲ ದೊಡ್ಡ ಸ್ಟಾರ್ಸ್ ಅವ್ರದ್ದು ಕೂಡ. ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಒಂದು ಇದು ಬಂದಿತ್ತು ಸರ್. ಏನು ಹೇಳಕ್ಕೆ ಹೊರಟಿದ್ದೀರಿ ಸರ್ ಸಿನಿಮಾ ಬಗ್ಗೆ ಇವಾಗ ಸರ್ ನಾವು ನ್ಯಾಚುರಲ್ ಆಗಿ ಇವಾಗ ನಾವು ಫುಡ್ಡಲ್ಲಿ ಏನು ತಿಂತೀವಿ ಸರ್. ಅಂದರೆ ಈಗ ಕೆಲವು ಆಟೋಟಿಕಸ್ ಆಗಿದ್ದಾರೆ, ಈಗ ಚಿಕ್ಕ ಮಕ್ಕಳದು ಒಂದು ಏನೋ ಪರ್ಸನಲ್ ಆಗಿರುತ್ತೆ ಸರ್. ಅದು ಏನಕ್ಕಾಗುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಹೊರಟಿದೆ ಸರ್. ಅಗೋರಿ ಎಲ್ಲ ತೋರಿಸಿದ್ದೀರಿ, ಸೊ ಆ ವಿಚಾರಗಳೆಲ್ಲ ತುಂಬ ಸರ್ ಇಲ್ಲ ಸರ್. ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸರ್. ಆ ಬಾಂಡಿಂಗಲ್ಲಿ ಒಬ್ಬರು ಈ ಅನ್ಎಕ್ಸ್ಪೆಕ್ಟಾಗಿ ಯಾರೋ ಒಬ್ಬರು ಬಂದರೆ ಅವ್ರು ಯಾವ ಥರ ಮಾಡಿರ್ತಾರೆ ಅಕ್ಕನ ಅನ್ನೋದೊಂದಿದೆ ಸರ್ ಸಿನಿಮಾದಲ್ಲಿ. ಅದು ಹೈಲೈಟ್ ಸೀನ್ ಸರ್. ಅದು ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ಅದು ಭಾಳ ಇಂಪಾರ್ಟೆಂಟ್ ಸೀನ್ ಸರ್. ಅದು ಗುರು ಸರ್ ಮಾತಾಡೋದು ಏನು ದುಡ್ಡ ವರ್ಕ್ ಮಾಡಿದ್ದಾರೆ ಸರ್. ಅದಕ್ಕೆ ಅಪೋಸಿಟಾಗಿ ಧರ್ಮ ಸರ್ ಕೂಡ ಒಳ್ಳೆ ಮಾಡ್ತಾಯಿದ್ದಾರೆ ಸರ್. ಈ ಅಗೋರಿಗಳನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಹಾಂ ಸರ್. ಆ ವಿಚಾರ ತುಂಬ ಸೂಕ್ಷ್ಮವಾಗಿ ಏನದು ಅಂತ ಕರಾವಳಿ ಸರ್. ಅಂದರೆ ಅಗೋರಿ ಅನ್ನೋದು ಒಂದು ಒಳ್ಳೆಯದೇ ಅದು ಇದೆ ಸರ್. ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಗೆ ಒಳ್ಳೆ ಇದೆ ಸರ್. ಅಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವಾಗ ಆ ಜಾಗದಲ್ಲಿ ಅವರು ತುಂಬ ಒಳ್ಳೆಯದು ಸರ್. ಈಗ ಆ ಜಾಗದಲ್ಲಿ ಅಗೋರಿ ಅನ್ನೋದು ತುಂಬ ಒಳ್ಳೆಯದು ಸರ್. ಅಂದರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ದಾರೆ, ಅವರು ಕೂಡ ಅದೇ ಥರ ಮ್ಯಾಚ್ ಆಗುತ್ತೆ ಅಂತ ಒಂದು ಕಂಪೇರ್ ಮಾಡಿ ಇದು ಮಾಡಿದೆ ಸರ್. ಸುದ್ದಿ ಅವ್ರದ್ದು ಏನಿದೆ ಅದು ಸರ್ ಸುದ್ದಿ ಸರ್ ತುಂಬ ಒಂದು ಮಶಾನದಲ್ಲಿ ಯಾರನ್ನ ಓಕೆ ಏನು ಮಾಡಿದ್ರು ಇದೆ ಸರ್. ಆ ಸಿನಿಮಾದಲ್ಲಿ ನೋಡಿ ಸರ್. ಇಲ್ಲ ಸರ್, ಆ ಪಾತ್ರಕ್ಕೆ ಅವರಂತ ಫಿಕ್ಸ್ ಮಾಡೋದು ಸರ್. ಪ್ರತಿಯೊಬ್ಬರು ಸರ್ ಬದಲಾವಣೆ ಮುಖ್ಯ ಸಾಗಿರ್ತಾರೆ ಯಾರೇ ಪ್ರತಿಯೊಂದು ಸರ್. ಇವ್ರು ಹೊಸ ಹಂಗಿಡ್ತಾನೆ ಅವೆಲ್ಲ ಸೀನ್ ಇದೆ ಸರ್. ತುಂಬ ಅದ್ಭುತವಾಗಿ ಮಾಡೋದು ಸರ್. ಆಮೇಲೆ ಕ್ಯಾರಮ್ ಇದು ಮಂಗಳದಲ್ಲಿ ಛತ್ರಿ ಬಗ್ಗೆ ಇದೆ ಸರ್. ಅವರು ಆದರೆ ಕ್ಯಾರಮ್ ಇದರಲ್ಲಿ ಇದು ಮಾಡೋದು ಅಂತ ನಮ್ಮ ಆರ್ಯ ಸರ್ ಒಂದು ಯಾವಾಗ ರೆಡಿಸ್ತಾ ಇರ್ತಾರೆ ಸರ್. ಸರ್ ಕ್ಯಾರಮ್ ರೆಡಿ ಇದೆ ಸರ್ ನೋಡಿ ಅಂತ ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ. ಆಮೇಲೆ ಆ ಛತ್ರಿ ರೆಡಿ ಇತ್ತು ಸರ್. ಅಲ್ಲೇ ನೋಡಿ ಸರ್ ಕ್ಯಾರಮ್ ಅಂತ ಆ ಥರ ಧರ್ಮ ಸರ್ ನಾವು ಇದು ಮಾಡಿದ್ವಿ ಸರ್. ರೇಗಿಸಿದ್ವಿ. ಅವರು ಕೂಡ ನಮ್ಮ ಫ್ರೆಂಡ್ ರೀತಿಯಲ್ಲಿ ನಮ್ಮ ಜೊತೆ ಇದೀವಿ ಸರ್. ಕ್ರೈಮ್ ಮರ್ಡರ್ ಮಿಸ್ಟ್ರಿ ಅದ್ರ ಮೇಲೆ ಹೋಗುತ್ತೆ ಹೇಗೆ ಅಂತ ಸರ್. ಇಲ್ಲ ಸರ್, ಅದು ಮರ್ಡರ್ ಮಿಸ್ಟ್ರಿ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು 15 ನಿಮಿಷ ಇರುತ್ತೆ ಸರ್ ಅಷ್ಟೇ ಸರ್. ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು 8 ನಿಮಿಷ ಬರೋಂಥ ಸೀನ್ ಸರ್. ಅದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ಹೋಗಿದೆ ಸರ್ ಸಿನಿಮಾ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಸರ್? ನಾವು ಫಸ್ಟು ಹಸಿಗೆರೆ ಶೂಟ್ ಮಾಡೋದು ಸರ್. ಬಾಣಾವರ ಶೂಟ್ ಮಾಡೋದು, ಯಾಕೆಂದರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್ ಹಸಿಗೆರೆ ಬಾಣಾವರದಲ್ಲಿ. ಆಮೇಲೆ ಮಂಗಳೂರು ಇದು ಮಾಡೋದು ಸರ್ ಮಂಗಳೂರಲ್ಲಿ. ಅದು ಬಿಟ್ಟರೆ ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಸರ್ ಹೇಳಿದ್ರೆ ಒಂದು 5 ಡೇಸ್ ಸರ್. ಆಲ್ಮೋಸ್ಟ್ ಆ ಸಿನಿಮಾ ಕಂಪ್ಲೀಟ್ ಸರ್. ಎಷ್ಟು ಪರ್ಸೆಂಟ್ ಆಗಿದೆ ದೇವರು ಸರ್? 90% ಆಗಿದೆ ಸರ್. ಇನ್ನೂ ಒಂದೇ ಒಂದು ಸಾಂಗ್ ಇದೆ ಸರ್. ಒಂದು ಸಾಂಗ್, ಒಂದು ಫೈಟು, ಒಂದು ಕ್ಲೈಮ್ಯಾಕ್ಸ್ ಇದೆ ಸರ್. ಕಂಪ್ಲೀಟ್ ಸರ್. ನಿಮ್ಮ ಹಿನ್ನೆಲೆ ನೀವು ಹಿಂದೆ ಸರ್ ನಾನು ಹಿಂದೆ ಫಸ್ಟ್ ಟೈಮ್ ಸರ್. ಯಾರ ಹತ್ರ ವರ್ಕ್ ಮಾಡಿದ್ದೀರಾ ಏನಾದರೂ? ಇಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಸರ್. ಪರವಾಗಿಲ್ಲ ಹೇಳಿ. ಎಷ್ಟು ವರ್ಷ ಪರವಾಗಿಲ್ಲ ಸರ್. ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಇಂಡಸ್ಟ್ರಿ? ಸರ್ ನಾನು 7 ವರ್ಷ ವರ್ಕ್ ಮಾಡಿದೆ ಸರ್. ಏನೇನಾಗಿ ವರ್ಕ್ ಮಾಡಿದ್ರಿ? ಸರ್ ನಾನು ಸ್ಕ್ರಿಪ್ಟ್ ರೈಟರ್ಗೆ ವರ್ಕ್ ಮಾಡಿದೆ ಸರ್. ಈ ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ಹೇಗೆ ಅಂತಾರೆ ಸರ್? ಸಬ್ಜೆಕ್ಟ್ ಬಂದ್ಬಿಟ್ಟು ಸರ್ ಈಗ ಒಂದು ಫಸ್ಟ್ ಟೈಮ್ ಡೆಬ್ಯೂ ಆಗಿ ಏನು ಕೊಡಬೇಕು ಅನ್ನೋದು ಒಂದಿರುತ್ತೆ ಸರ್. ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್. ಸಿನಿಮಾ ಮಾಡಿದ್ರೆ ಹೆಚ್ಚು ಜನಸಂಖ್ಯೆ ಇದೆ ಸರ್. ಅದರಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಒಂದು ಮೆಂಟಲ್ ಇರುತ್ತೆ ಸರ್. ಈ ಥರ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ಒಳ್ಳೆ ಹೊಸಬ್ರು ಮಾಡಿದ ಥರ ಸಿನಿಮಾ ಅನ್ಸಲ್ಲ ಸರ್. ಬಟ್ ನಾನು ಹೇಳೋಕ್ಕಿಂತ ಆಡಿಯನ್ಸ್ ಮುಂದೆ ಬರ್ತೀವಿ ಸರ್. ಆಡಿಯನ್ಸ್ ಏನು ಒಪಿನಿಯನ್ ತಗೊಂತಾರೆ ಅವ್ರನ್ನ ಹೇಳ್ತೀನಿ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. Thank you. Kannada movie, and now I know my director is also debuting. So director and actress both are debuting. So yeah, we are doing blast in Kannada cinema from this movie. So yeah, I want to thank Mr. Puneet sir. Sir, last minute, okay. Hi. So I want to thank him. He just called me and said, Ritika, and I said yes. So are you interested in doing Kannada movie? And I was like, yes, why not? And yeah, let's see how it works. And secondly, I want to thank Dharma sir because he only helped me to learn the language. I'm learning slowly. So next trailer launch or whatever the promotion, I will speak in Kannada. So yeah, thank you. Madam, How do you get the Chance. from this team?
Audition? Punit sir only called me. I think he saw my movies or videos and he got my number. How many films you acted already? So I acted in 2 Telugu movie, 1 Punjabi movie. So basically I'm from Gujarat, working in Hyderabad, and now I'm doing Kannada movie. Mother tongue? Mother tongue Gujarati. Until the character is. Okay. So my character, he is not, he didn't tell me to reveal, but it is ACP or something like police character. And yeah, I'm with the hero from the childhood. So we are friends from childhood, and when we grow, like, I can't tell it. If you will ask, I'll say everything. ಮೋಕ್ಷಿತ್ ಸರ್ ಏನು ಕ್ವಶನ್ ಇಲ್ಲ ಇಂದ ಹಿಡಿದು ಇಲ್ಲಿವರೆಗೂ ನನ್ನ ಬೇಗ ಫ್ಯಾನ್ ಕಾಲೇಜ್ ಡೇಸ್ ಕ್ರಶ್ ಎಲ್ಲ ಇತ್ತಲ್ಲ ಕಣ್ಣ ಸಲಿಗೆ ನೋಡಿ ನಮ್ಮ ಹೃದಯ ಕರ್ಬಿಟ್ಟಿದ್ರಿ ಇವಾಗ ನಾನು ಮಾತ್ರ ಅಲ್ಲ ಇಡೀ ಕ್ಲಾಸ್ ಹುಡುಗಿರೋದು ಸೊ ಓವರ್ ಟು ಯು ಆಲ್ ದಿ ವೆರಿ ಬೆಸ್ಟ್ ಲುಕ್ ಸೋ ಪ್ರಾಮಿಸಿಂಗ್ ಸೊ ನಮ್ಮ ಹೀರೋ ಈಗ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ PR ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಅವರು ಒಂದು ಮಾತು ಹೇಳಿದ್ರು, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಶಬ್ದ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರ ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟು ಸಿನಿಮಾ ಶುರು ಮಾಡಿದ್ದು, ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ, ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ತಂದೆಯವರಾಗಿರ್ಬೋದು, ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್, ಹೇಳ್ಬೇಕಂದ್ರೆ ಒಂದು ರೈತ ಕುಟುಂಬದಿಂದ ಬಂದಿರೋದು. ಒಂದು ಸಿನಿಮಾ ತುಂಬ ಪ್ಯಾಷನ್ ಮಾಡಬೇಕು, ಪುನೀತ್ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡಬೇಕಂತ ತುಂಬ ಪ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದರು, ಏನೋ ಒಂದು ಅಡಚಣೆಗಳು ಬಂದ್ರು, ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇಲ್ಲದೆ ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು, ಆಮೇಲೆ ಅರಸೀಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಎಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾಗಳು ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವ್ರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಅವ್ರ ಕೈ ಹಿಡೀರಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್, ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸರ್ ಅದೇ ನನಗೆ ಕೂತ್ಬಿಟ್ಟಿದ್ದೀರಾ, ತಲೆನ ಕೈ ಹಾಕೊಂಡು ಇನ್ನೂ ಸಿನಿಮಾ ರಿಲೀಸ್ ಆಗಲ್ಲ ಇಲ್ಲಿ ಖುಷಿ ಖುಷಿಯಾಗಿದೆ ಇವತ್ತು. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದು ಫಸ್ಟ್ ನನಗೆ ಕಥೆ ಹೇಳೋಲ್ಲ ಭಾಳ ಇಷ್ಟ ಆಯಿತು. ಒಂದು 2 ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ. ಸೊ ಒಂದು ಮಫ್ತಿನಲ್ಲಿ ಇರ್ತೀನಿ, ಆ್ಯಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಇರ್ತೀನಿ. ಸೊ ಒಂದು ಕ್ರೈಮ್ ಬೇಸ್ಡ್, ಆಮೇಲೆ ಅವ್ರು ಹೇಳಿದಂಗೆ ಲಾಸ್ಟ್ ಒಂದು 10 ಮಿನಿಟ್ಸು ಅದೊಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಇದು ಬರುತ್ತೆ. ಸೊ ಅವರು ಅಷ್ಟೇ ಪ್ರತಿಯೊಂದೂ ತುಂಬ ಸೂಕ್ಷ್ಮವಾಗಿ, ಬರೀ ನನ್ನ ಕೆಲಸ ಸುಮ್ಮನೆ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ. ಇದರಲ್ಲಾಗಿರ್ಬೋದು, ಡೈಲಾಗ್ಸಲ್ಲಾಗಿರ್ಬೋದು, ಮೇಕಿಂಗಲ್ಲಾಗಿರ್ಬೋದು, ಆ್ಯಂಡ್ ರಿರೆಕಾರ್ಡಿಂಗಲ್ಲಾಗಿರ್ಬೋದು, ಸಾಂಗ್ ಕಂಪೋಸಿಂಗಲ್ಲಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು, ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಸಿನಿಮಾದ ಡೈರೆಕ್ಟರ್ ಅಂತಲೇ ಹೇಳ್ಬೋದು, ಪ್ಲಸ್ ಡೈಲಾಗ್ ರೈಟರ್ ಅಂತಲೇ ಹೇಳ್ಬೋದು, ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಆ್ಯಕ್ಟು ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟು. ಸೊ ಆಲ್ ಇನ್ ಒನ್ 5 ಇದು ಮಾಡಿದ್ದೀರಾ. ಸೊ ಐ ಥಿಂಕ್ ಆರ್ಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ. ಐ ಥಿಂಕ್ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ಒಂದು ಸಿನಿಮಾನಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಆಗೋದನ್ನು ಐ ಥಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಅವರು DOP ಅವರು ಐ ಥಿಂಕ್ ಒಂದು ಅದ್ಭುತವಾದ ಮೇಕಿಂಗು. ಯಾಕಂದರೆ ನನ್ನ ಸಿನಿಮಾನಲ್ಲಿ ಕೆಲವೊಂದು ಇದಿರ್ತಾ ಇತ್ತು, ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇವತ್ತಿನ ಟ್ರೈನಿಂಗ್ ಮಾಡಿ ಅಂತ. ಐ ಥಿಂಕ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ರಮೇಶ್ ಬಾಬು ಸರ್ಗೂ ಆಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ಥರ ಬೇಕು ಅನ್ನೋದು ಐ ಥಿಂಕ್ ಪುಟ್ ಇನ್ ಲಾಟ್ ಆಫ್ ಎಫರ್ಟ್. ಥ್ಯಾಂಕ್ ಯು. ಮೊದಲನೇ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಅದ್ಭುತವಾದ ರೆಕಾರ್ಡಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ.
ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಂತ ನಾಗೇಂದ್ರ ಪ್ರಸಾದ್ ಸರ್ ಬರ್ಡೇ ನಮ್ಮ ಲಿರಿಕ್ಸ್ಗೆ. ಸೊ ಥ್ಯಾಂಕ್ ಯು, ನಿಮಗೂ ಅಷ್ಟೇ ಥ್ಯಾಂಕ್ಸ್. ಆ್ಯಂಡ್ ಕಪಲ್ ಸರ್ ಬಂದಿದ್ದಾರೆ, ನಮ್ಮ ಡೈರೆಕ್ಟ್ರು ಇನ್ನೊಂದು ಸಿನಿಮಾ ದಾಸವಾಳಿ ಸಿನಿಮಾ ಡೈರೆಕ್ಟರ್, ಥ್ಯಾಂಕ್ ಯು ಸರ್ ಬಂದಿದ್ವಿ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದಿಕಾ, ಐ ಥಿಂಕ್ ನಾವು ಫಸ್ಟ್ ಪೂಜೆ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್ ಅದಾದಮೇಲೆ ಇವಾಗ ಸಿಗ್ತಾ ಇರೋದು. ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇದನ್ನು ಪ್ಲೇ ಮಾಡಿಲ್ಲ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೂ ಕಾಕ್ರೋಚ್ ಸುದಿ ಅವರು, ಐ ಥಿಂಕ್ ಅವ್ರ ಜೊತೆ ಒಂದು 2ನೇ ಸಿನಿಮಾ, ಫಸ್ಟ್ ಕ್ಯಾನ್ಸರೀಸು, ಇವಾಗ ಈ ಸಿನಿಮಾ ಮಾಡ್ತೀವಿ. ಐ ಥಿಂಕ್ ಒಂದು ಬೇರೆ ಶೀಟ್ ಇದೆ ನಿಮ್ಮದು, ನನಗೂ ಗೊತ್ತಿರಲಿಲ್ಲ ಈ ಥರ ಒಂದು ಇದು ತುಂಬ ಎಷ್ಟು ಹಾರ್ಷ ಕಾಣ್ತದೆ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ. ಹಾಗೂ ನಮ್ಮ ಪ್ರಸನ್ನ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಅದು ಯಾರು ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ. ಆ್ಯಂಡ್ ನಮ್ಮದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. ಹಾಗೂ ನಮ್ಮ ಮುತ್ತು ವಿನೋದ್ ರಾಜ್ ಅವರು, ಥ್ಯಾಂಕ್ ಯು. ಒಂದು ನೀವು ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಪಟ್ಟೆ. ನಿಮ್ಮದು ಒಂದು ಮೊದಲನೇ ಸಿನಿಮಾ ಈ ಮಟ್ಟಿಗೆ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೂ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಯಾರು ಹೆಸರು ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು. ಅಂದರೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ನಾಗಿ ಮಾಸ್ಟರ್ ಬಂದಿದ್ದಾರೆ, ಥ್ಯಾಂಕ್ ಯು ಮಾಸ್ಟರ್. ಹೇಳಿ ಸರ್. ಆಕ್ಷನ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ, ಆಕ್ಷನ್ಗೆ ಹೆಚ್ಚು ಗಮನ ಹರಿಸಿದ್ದೀರಾ ಅಂತ ಕಾಣ್ತದೆ. ಆಕ್ಷನ್ ಇದರಲ್ಲಿ ಕುಂಫು ಚಂದ್ರ ಮಾಸ್ಟರ್ ಒಂದು ಮೇಜರ್ ಒಂದು ಇಂಟ್ರೊಡಕ್ಷನ್, ಇದೊಂದು ಫೈಟ್ ಇದೆ ಇವತ್ತು ತೋರಿಸಿದ್ದು. ನೆಕ್ಸ್ಟ್ ಇನ್ನೊಂದು ಫೈಟ್ ಡ್ಯಾನಿ ಮಾಸ್ಟರ್ ಆ ಶೂಟ್ ಮಾಡಬೇಕು. ಸೊ ಐ ಥಿಂಕ್ ಅದೊಂದು ಮೇಜರ್ ಪೋರ್ಷನ್ ಇದೆ. ಒಂದು ಸಾಗರ್ ಮಾಸ್ಟರ್, ಗುರು ಸರ್ ಇದೆ. ಗುರು ಸರ್ ಬಗ್ಗೆ ನಾನು ಹೇಳಬೇಕು. ಗುರು ಜಗೇಶ್ ಸರ್ ಅವರ ಮಗ, ನೆನ್ನೆನೂ ಮಾತಾಡಿದೆ. ಸೊ ಅವ್ರದ್ದು ನೋಡಿದಾಗ ಒಂದು ಅವ್ರ ಶೇಡ್ ನೋಡಿದಾಗ, ಇದರಲ್ಲಿ ಒಂದು ಓಪನಿಂಗಲ್ಲಿ ಅವ್ರ ಶೇಡ್ ನೋಡಿದಾಗ ತುಂಬ ಇಷ್ಟ ಆಯಿತು. ಅದೇ ಹೇಳಿದ್ರೆ ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ನೆನ್ನೆ ಮಾತಾಡಿದಾಗ ಅವರು ಒಂದು ಮಾತಾಡಿದ್ರು, ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ. ಅವರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಸೊ ಹೋಗ್ಬಿಟ್ಟು ಮುಂದಿನ ದಿನದಲ್ಲಿ ಅದು ಆಗುತ್ತೆ. ಅವ್ರು ಬಂದಿಲ್ಲಲ್ಲ ಇವತ್ತು? ಇಲ್ಲ, ಗುರು ಸರ್ ಬಂದಿಲ್ಲ. ಸೊ ಇನ್ನೊಂದು ಆ್ಯಕ್ಷನ್ ಶೂಟ್ ಇನ್ನೂ ಬಾಕಿ ಇದೆ. ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದ್ವಿ. ಆ್ಯಂಡ್ 2 ಸಾಂಗ್ ಇನ್ನೂ ಬಾಕಿ ಇದೆ ಶೂಟ್ ಮಾಡೋಕ್ಕೆ. ಒಂದು ಪ್ಯಾಥೋ ಸಾಂಗ್ ಬಂದಿದೆ, ಒಂದು ಲವ್ ಸಾಂಗ್ ಬಂದು. ಐ ಥಿಂಕ್ ಅದು ಆಮೇಲೆ 10 days ಆಫ್ ಟಾಕಿ ಪೋರ್ಷನ್ ಇದೆ. ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ. ಓವರಾಲ್ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಅನ್ಸುತ್ತೆ? ಓವರಾಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾ ಮಾಡೋದಕ್ಕೆ. ಯಾಕಂದರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿದ್ದಾಗ ಯಾವ ಥರ ಒಂದು ಮಾಸ್ ಶೇಡ್ ಇರುತ್ತೆ, ಸೊ ಅದನ್ನು ಯಾವ ಥರ ಕ್ಯಾರಿ ಮಾಡೋದು. ಸೊ ನೋಡಿದ್ರೆ ಯಾವುದೋ ದಾಡಿ ಮತ್ತು ಉದ್ದ ಕೂದಲುಗಳಿದೆ. ಆ್ಯಂಡ್ ಒಂದು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವಾಗ ಫುಲ್ ಶೇವು ಮತ್ತು ಆ ಥರ ಯಾವ ಥರ ಒಂದು ಸೀರಿಯಸ್ ಕ್ಯಾರೆಕ್ಟರ್. ಸೊ ತುಂಬ ಮೆಚ್ಯೂರ್ ಕೈಂಡ್ ಆಫ್ ಒಂದು ಆ್ಯಕ್ಟ್ ಇದೆ ಇದರಲ್ಲಿ ಈ ಸಿನಿಮಾನಲ್ಲಿ. ಸೊ ನನಗೆ ಒಂದು ವಿಧವಾದ ಪಾತ್ರ ಅಂತಲೇ ಹೇಳ್ಬೋದು ಆ್ಯಕ್ಟ್ ಮಾಡಿರೋದು. ನಿಮ್ಮ ಈ ಜರ್ನಿಲಿ ಇದು ಭಾಳ ವಿಶೇಷ ಅನ್ಸುತ್ತೆ? ಹೌದು ಸರ್, ಆ್ಯಕ್ಚುಲಿ ನನಗೆ ಯಾಕಂದರೆ ಆವಾಗಲೇ ಹೇಳಿದಂಗೆ ತುಂಬ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ತುಂಬ ವೆಲ್ ವಿಷರ್ಸ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ, ಯಾಕೆ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನಿಮ್ಮ ಒಂದು ಸಿನಿಮಾ ಮಾಡಬೇಕು, ಇವತ್ತಿನ ಟ್ರೆಂಡಿಗೆ ಜನ ಮೆಚ್ಚಂತ ಒಂದು ಸಿನಿಮಾ ಮಾಡಬೇಕು, ಜನ ನಿರೀಕ್ಷೆ ಇದೆ ನಿಮ್ಮ ಬಗ್ಗೆ. ಸ್ಪೆಷಲಿ ಬಿಗ್ ಬಾಸ್ ಇಂದ ಬಂದಮೇಲೆ ಜನ ನಿಮ್ಮ ಇಷ್ಟಪಟ್ಟಿದ್ರು, ಇನ್ನೂ ಹತ್ತಿರ ಆಗಿದೆಯಾ. ಬಟ್ ಎಲ್ಲೋ ಒಂದು ಕಡೆ ನಿಮ್ದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ, ಒಂದು ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂದು ಸಿನಿಮಾ ಮಾಡು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ. ಸೊ ಐ ಥಿಂಕ್ ಇದು ಒಂದು ನನಗೊಂದು 100% ನನಗೊಂದು ಭರವಸೆ ಇದೆ. ಇಲ್ಲೊಂದು ಕಡೆ ಕಾಣ್ತಾ ಇದೆ, ಟೀಸರಲ್ಲೇ ಕಾಣ್ತಾ ಇದೆ. ಸೊ ಮುಂದೆ ನೀವು ಹೇಳಬೇಕು ಇಷ್ಟ ಆಯ್ತಾ ಏನು ಅಂತ. ಸೊ ಐ ಥಿಂಕ್ ಇಲ್ಲಿಂದ ನಮ್ಗೆ ಐ ಥಿಂಕ್ ಇನ್ನೊಂದು ಒಂದು ಜರ್ನಿ ಶುರು ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಯಾ. ಸೊ ದರ್ಶನ್ ಸರ್ ಹೆಸರು ಹಾಕಿದ್ದಾರೆ, ತೂದೀಪ ದರ್ಶನ್ ಸರ್ ಅವರ ಪ್ರೆಸೆನ್ಸ್ ಅಂತ. ಸೊ ನನಗೆ ಅವ್ರ ಬರ್ಡೇ ಇತ್ತು, ಸೊ ಅವರಿಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ. ಯಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ಅಮರಾವತಿ ಪೊಲೀಸ್ ಸ್ಟೇಷನ್ ನನಗೆ ಕರೆದಿ ಚಾನ್ಸ್ ಕೊಟ್ಟು ಒಂದು ಅವಕಾಶ ಕೊಟ್ಟು ಆ್ಯಕ್ಟ್ ಮಾಡೋಂತ ಹೇಳಿದ್ರು ಪುನೀತ್ ಸರ್ ಮತ್ತು ದಯ ಸರ್ ಮತ್ತು ಆರ್ಯ ಸರ್ ಮತ್ತು ಮೇನು ಪ್ರದೀಪ್ ಸರ್. ಟೋಟಲಿ ಒಂದು ಒಳ್ಳೆಯ ಟೀಮು. ಮತ್ತು ಧರ್ಮಣ್ಣ ಮತ್ತು ಮೇಡಮ್ ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಸರ್ ನಿಮ್ಮದು ಪರಿಚಯ ಇಲ್ಲ ನನಗೆ, ಸಾರಿ. ಬಟ್ ಬಜರಂಗಿ ಪ್ರಸನ್ನ ಸರ್ ಎಲ್ರಿಗೂ ಥ್ಯಾಂಕ್ಸ್. ಯಾಕೆಂದರೆ ನನ್ನ ಹೊಸ ಪರಿಚಯ ಇದು. ಇನ್ಮೇಲೆ ಪರಿಚಯ ಮಾಡ್ಕೊತೀನಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಬನ್ನಿ ಸರ್.
ಬನ್ನಿ ಬನ್ನಿ ಪುನೀತ್ ಸರ್. ನೀವು ಪಕ್ಕದಲ್ಲಿದ್ರೆ ನಾನು ಧೈರ್ಯ ಮಾತಾಡೋಕ್ಕೆ. ಇದ್ರ ಹಿಂದೆ ಒಂದು ಸ್ಟೋರಿ ಇದೆ, ಆಮೇಲೆ ಕೇಳ್ತೀನಿ. ಸೊ ನಮ್ಮ ಪುನೀತ್ ಅವರು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ನಮ್ಮ ಹತ್ರ ಇದೆಲ್ಲ ಸ್ಟೋರಿ ತೊಗೊಂಡು ಅಪ್ರೋಚ್ ಆದರು, ಈ ಥರ ಮೂವಿ ಮಾಡೋಣ ಅಂತ. ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಕಾರಣಾಂತರಗಳಿಂದ ನಿಂತು ಮತ್ತೆ ಮುಂದಕ್ಕೆ ಹೋಗಿದೆ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಎಲ್ಲ. ನಮ್ಮ ಡೈರೆಕ್ಟರ್ ಸಕ್ಸಸ್ ಆಗಿ ಕನ್ನಡ ಇಂಡಸ್ಟ್ರಿ ಟಾಪ್ ಡೈರೆಕ್ಟರ್ ಆಗಲಿ ಅಂತ ನಾನು ಕೋರ್ಕೊಂತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ